ಇನ್ನು ಧರ್ಮಸ್ಥಳ ಕ್ಷೇತ್ರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವೀರೇಂದ್ರ ಹೆಗಡೆ ಅವರ ವಿರುದ್ಧವಾಗಿ ಅವಹೇಳನಕಾರಿಯಾಗಿ ಮಾತುಗಳು ಕೇಳಿಬರ್ತಾ ಇದೆ. ಧರ್ಮಸ್ಥಳದ ಪಾಂಗಳ ಕ್ರಾಸ್ನಲ್ಲಿ 3 ಯೂಟ್ಯೂಬರ್ಗಳಿಗೆ ಥಳಿತ ಕೂಡ ಆಗಿದೆ. ಧರ್ಮಸ್ಥಳದ ಪಾಂಗಳ ಕ್ರಾಸ್ನಲ್ಲಿ ಆಗಿರುವಂತಹ ಘಟನೆ ನೋಡಿ, 3 ಯೂಟ್ಯೂಬರ್ಗಳಿಗೆ ಥಳಿತ ಆಗಿದೆ. ಧರ್ಮಸ್ಥಳದ ನೇತ್ರಾವತಿಯ ಪಾಂಗಳದಲ್ಲಿ ಯೂಟ್ಯೂಬರ್ಸ್ಗೆ ಥಳಿತ ಆಗಿದೆ. ಈ ಒಂದು ಸ್ಥಳದಲ್ಲಿ ಉದ್ವಿಗ್ನ ಪರಿಸ್ಥಿತಿ ಕೂಡ ಉಂಟಾಗಿತ್ತು. ಪೊಲೀಸರಿಂದ ಲಘು ಲಾಠಿ ಪ್ರಹಾರವನ್ನು ಕೂಡ ನಡೆಸಲಾಯಿತು. ಪಾಂಗಳ ಕ್ರಾಸ್ನಲ್ಲಿ ನಡೆದಂತಹ ದಾಳಿಯಲ್ಲಿ 2-3 ಕಾರಿನ ಗಾಜನ್ನ ಪುಡಿ ಮಾಡಲಾಗಿದೆ. ಇನ್ನು ಸ್ಥಳದಲ್ಲಿ ಗುಂಪು ಚದುರಿಸಲು ಹರಸಾಹಸವನ್ನು ಕೂಡ ಪಟ್ಟರು ಪೊಲೀಸರು. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಬಗ್ಗೆ ಸುಳ್ಳು ಸುದ್ದಿಯನ್ನ ಹರಡ್ತಾ ಇದ್ದಾರೆ ಅಂತ ಹೇಳಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಧರ್ಮಸ್ಥಳದ ಜನತೆ ಭಕ್ತರು ಏನಿದ್ದಾರೆ, ಸೊ ಅವರ ಆಕ್ರೋಶವನ್ನು ವ್ಯಕ್ತಪಡಿಸಿರುವಂತಹ ದೃಶ್ಯಾವಳಿಯನ್ನು ಕೂಡ ಗಮನಿಸ್ತಾ ಇದ್ದೀರಿ. ಈಗಾಗಲೇ ರಾಜ್ಯ ಮಾತ್ರ ಅಲ್ಲ, ಧರ್ಮಸ್ಥಳದ ಕಡೆಗೆ ರಾಜ್ಯ ಮಾತ್ರ ಅಲ್ಲ, ದೇಶದಾದ್ಯಂತ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಈಗಾಗಲೇ ಚರ್ಚೆ ಆಗ್ತಾ ಇರುವಂತಹ ವಿಚಾರ ಆಗಿದೆ ಧರ್ಮಸ್ಥಳ. ಈ ಸಂಬಂಧವಾಗಿ ಈಗಾಗಲೇ ಒಬ್ರು ಹೌದಂತೆ ಒಬ್ರಂತಾರೆ ಇಲ್ಲ ಅಂತ ಹೇಳಿ ಈ ರೀತಿಯಾಗಿ ಮಾತುಗಳು ಕೇಳಿ ಬರ್ತಾ ಇರುವಂಥದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಧರ್ಮಸ್ಥಳದ ಜನತೆ ಏನಿದ್ದಾರೆ, ಭಕ್ತಾದಿಗಳು ಏನಿದ್ದಾರೆ, ಆಕ್ರೋಶವನ್ನ ಹೊರಹಾಕಿದ್ದಾರೆ. ಧರ್ಮಸ್ಥಳದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲ ಸಲ್ಲದ ವಿಚಾರಗಳನ್ನ ಹರಡ್ತಾ ಇದ್ದಾರೆ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ನಮ್ಮ ಗೌರವಕ್ಕೆ ಧಕ್ಕೆ ಆಗ್ತಾ ಇದೆ ಅಂತ ಹೇಳಿ ತಿರುಗಿ ಬಿದ್ರು ಧರ್ಮಸ್ಥಳದ ಜನತೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿದೆ. ವಿಕೋಪಕ್ಕೆ ತಿರುಗ್ತಾ ಇದೆ ನೋಡಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ವಿಚಾರ. ಇನ್ನು ಗ್ರಾಮದ ಪರಿಸ್ಥಿತಿ ಮಿತಿ ಬೀರ್ತಾ ಇದೆ. ಅಂದ್ರೆ ಮಹೇಶ್ ತಿಮರೋಡಿಯಿಂದ ಖಾಸಗಿ ವಾಹಿನಿ ವರದಿಗಾರನ ಮೇಲೆ ಹಲ್ಲೆಯನ್ನು ನಡೆಸಲಾಗಿದೆ. ಏಕಾಏಕಿ ವರದಿಗಾರನ ಮೇಲೆ ಹಲ್ಲೆಯನ್ನ ನಡೆಸಿದ್ದಾರೆ. ಮಹೇಶ್ ತಿಮರೋಡಿ ಯೂಟ್ಯೂಬರ್ಗಳನ್ನ ನೋಡಲು ಆಸ್ಪತ್ರೆಗೆ ಬಂದಿರ್ತಾರೆ. ಆ ಸಂದರ್ಭದಲ್ಲಿ ವರದಿ ಮಾಡಲಿಕ್ಕೆ ತೆರಳಿದಂತಹ ರಿಪೋರ್ಟರ್ ಮೇಲೆ ಹಲ್ಲೆಯನ್ನ ನಡೆಸಲಾಗಿದೆ. ರಿಪೋರ್ಟರ್ ಮೇಲೆ ಹಲ್ಲೆ ಮಾಡಲಾಗಿರುವಂಥದ್ದು. ಏಕಾಏಕಿ ವರದಿಗಾರನ ಮೇಲೆ ಹಲ್ಲೆಯನ್ನ ನಡೆಸಿರುವಂತಹ ದೃಶ್ಯಾವಳಿಯನ್ನ ಗಮನಿಸ್ತಾ ಇದ್ರು. ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈಗಾಗಲೇ ಧರ್ಮಸ್ಥಳದಲ್ಲಿ ಪಾಂಗಳದಲ್ಲಿ ಯೂಟ್ಯೂಬರ್ ಮೇಲೆ ಹಲ್ಲೆಯನ್ನ ನಡೆಸಲಾಗುತ್ತೆ. ಜೊತೆಗೆ ಆಸ್ಪತ್ರೆಗೂ ಕೂಡ ಆ ಯೂಟ್ಯೂಬರ್ಸ್ಗಳನ್ನ ಅಡ್ಮಿಟ್ ಕೂಡ ಮಾಡಲಾಗುತ್ತೆ. ಅನಂತರವಾಗಿ ತಿಮರೋಡಿ ಅವರು ಅಲ್ಲಿಗೆ ಬರ್ತಾರೆ. ಅದಷ್ಟು ರಿಪೋರ್ಟರ್ಸ್ಗಳು ಅಲ್ಲಿ ರಿಪೋರ್ಟಿಂಗ್ ಅನ್ನ ಕೂಡ ಮಾಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ನೋಡಿ ಆಗಿರುವಂತಹ ಉದ್ವಿಗ್ನ ಪರಿಸ್ಥಿತಿ, ಅಲ್ಲೊಂದು ಕಡೆ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಇನ್ನು ಧರ್ಮಸ್ಥಳದಲ್ಲಿ ಈಗಾಗಲೇ ಮಹಜರ್ ಕಾರ್ಯ ಏನು ಆಗ್ತಾ ಇದೆ, ಉತ್ಖನನ ಕಾರ್ಯ ಏನಾಗ್ತಾ ಇದೆ, ಆ ಸಂದರ್ಭದಲ್ಲೂ ಆಗಿರುವಂತಹ ಗಲಾಟೆಯನ್ನ ಅಂದ್ರೆ ಯಾವ ಮಟ್ಟಕ್ಕೆ ಹೋಗಿರುವಂಥದ್ದು ಅಂತ ಹೇಳಿ ಕೂಡ ಗಮನಿಸ್ತಾ ಇದ್ದೀವಿ. ಮತ್ತೊಂದು ಕಡೆ ಧರ್ಮಸ್ಥಳ ಕ್ಷೇತ್ರದ ಭಕ್ತರಿಂದ ಪ್ರತಿಭಟನೆ ಮಾಡಲಾಗಿದೆ. ಧರ್ಮಸ್ಥಳ ಪೊಲೀಸ್ ಠಾಣೆಯ ಎದುರು ಭಕ್ತರು ಪ್ರತಿಭಟನೆ ಮಾಡಿದ್ದಾರೆ. ಪೊಲೀಸರ ಮನವೊಲಿಕೆಯ ಬಳಿಕವಾಗಿ ಪ್ರತಿಭಟನೆಯನ್ನ ವಾಪಸ್ ಪಡೆಯಲಾಯಿತು ನೋಡಿ. ಭಕ್ತರು ಪ್ರತಿಭಟನೆ ಮಾಡಿದ್ದಾರೆ. ಮಾಧ್ಯಮದ ಮೇಲೆ ಹಲ್ಲೆ ಮಾಡಿದ ಸೌಜನ್ಯ ಪರ ಹೋರಾಟಗಾರರಿಗೆ, ಮಾಧ್ಯಮದ ಮೇಲೆ ಹಲ್ಲೆ ಮಾಡಿದ ಸೌಜನ್ಯ ಪರ ಹೋರಾಟಗಾರರಿಗೆ, ಮಾಧ್ಯಮದ
ಮಾಧ್ಯಮದ ಮೇಲೆ ಹಲ್ಲೆ ಮಾಡಿದ ಸೌಜನ್ಯ ಪರ ನಕಲಿ ಹೋರಾಟಗಾರರಿಗೆ, ಮಾಧ್ಯಮದ ನಕ್ಸಲೈಟ್ಗಳಿಗೆ, ನಕ್ಸಲೈಟ್ಗಳಿಗೆ, ರಾಷ್ಟ್ರ ವಿರೋಧಿ ಷಡ್ಯಂತ್ರಗಳಿಗೆ, ಮಾಧ್ಯಮದ ಮೇಲೆ ಹಲ್ಲೆ ಮಾಡಿದ ಸೌಜನ್ಯ ಪರ ನಕಲಿ ಹೋರಾಟಗಾರರಿಗೆ, ಮಾಧ್ಯಮದ ಮೇಲೆ ಹಲ್ಲೆ ಮಾಡಿದ ನಕಲಿ ಸೌಜನ್ಯ ಹೋರಾಟಗಾರರಿಗೆ ಆಗಲೇಬೇಕು ಎನ್ಐಎ ತನಿಖೆ. ಎಸ್, ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಿ ಏನೆಲ್ಲ ಈಗಾಗಲೇ ಆಗ್ತಾ ಇದೆ ಧರ್ಮಸ್ಥಳದಲ್ಲಿ. ಒಂದು ಕಡೆ ಈಗಾಗಲೇ SIT ಕೂಡ ತನಿಖೆಯನ್ನು ಚುರುಕುಗೊಳಿಸ್ತಾ ಇದ್ರೆ, ಮತ್ತೊಂದು ಕಡೆ ಈಗಾಗಲೇ ಉದ್ವಿಗ್ನ ಪರಿಸ್ಥಿತಿಗೆ ಅದು ಕಾರಣವಾಗಿರುವಂತಹ ಘಟನಾವಳಿಗಳನ್ನ ಕೂಡ ಗಮನಿಸ್ತಾ ಇದ್ದೀರಿ. ಸೊ ಒಂದು ಕಡೆ ಹಾಸ್ಪಿಟಲ್ನಲ್ಲಿ ಕೂಡ ಗಲಾಟೆ ಆಗ್ತದೆ, ಮತ್ತೊಂದು ಮಹಜರ್ ಕಾರ್ಯ ಏನಾಗ್ತಾ ಇತ್ತು. ಸೊ ಪ್ರಾಂಗಣ ಕ್ರಾಸ್ನ ಬಳಿಯಲ್ಲಿ ಆಗಿರುವಂತಹ ಘಟನೆ ಇದು. ಯೂಟ್ಯೂಬರ್ಸ್ಗಳು ಧರ್ಮಸ್ಥಳ ವಿಚಾರಕ್ಕೆ ಸಂಬಂಧಪಟ್ಟ ಈಗಾಗಲೇ ಪರ ವಿರೋಧ ಎರಡು ಕೂಡ ಬರ್ತಾ ಇದೆ. ಹೌದಂತೆ ಇಲ್ಲಂತೆ ಬರೀ ಅಂತೆ ಕಂತೆಗಳ ಸಲುವಾಗಿ ಈಗಾಗಲೇ SITಯನ್ನು ರಾಜ್ಯ ಸರ್ಕಾರ ನಿರ್ಮಾಣ ಮಾಡ್ತು. ಸೊ SITಯ ಮೂಲಕವಾಗಿ ಗೊತ್ತಾಗ್ಲಿ ಅಂತ ಹೇಳಿ. ಅದಕ್ಕೂ ಮುನ್ನ ನೋಡಿ ಈಗಾಗಲೇ ಪಾಂಗಳ ಕ್ರಾಸ್ನ ಬಳಿಯಲ್ಲಿ ಯೂಟ್ಯೂಬರ್ಸ್ಗಳ ಮೇಲೆ ಹಲ್ಲೆಯನ್ನು ನಡೆಸಲಾಗಿರುವಂಥದ್ದು. ನಮ್ಮ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರ್ತಾ ಇದ್ದಾರೆ ಅಂತ ಹೇಳಿ ಧರ್ಮಸ್ಥಳದ ಭಕ್ತಾದಿಗಳು ಏನಿದ್ದಾರೆ ಅಥವಾ ಆ ಒಂದು ಕ್ಷೇತ್ರದ ಜನತೆ ಏನಿದ್ದಾರೆ ಆಕ್ರೋಶಕ್ಕೆ ಇದು ಕಾರಣವಾಯಿತು.